ಎಲ್ಲರಿಗೆ ನಮಸ್ಕಾರ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಇವತ್ತು ನಾನು ಒಂದು ಸ್ಟೇಟ್ಮೆಂಟ್ ಏನು ಕೊಡ್ತಾ ಇದ್ದೀನಿ ಅಂದರೆ, ನಮ್ಮ ಮುತ್ಯಾಲಪೇಟೆಗೆ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಮುತ್ಯಾಲಪೇಟೆ ಅಂದರೆ ಎಲ್ಲ ಮುತ್ಯಾಲಪೇಟು, ವಾರ್ಡ್ ನಂಬರ್ 4 ಆಗಲಿ 2 ಆಗಲಿ ಎಲ್ಲ ಮುತ್ಯಾಲಪೇಟೆನಲ್ಲಿ ಎಷ್ಟು ವಾರ್ಡ್ಸ್ ಬರುತ್ತೆ ಎಲ್ಲರಿಗೆ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಇವತ್ತಿಂದಲ್ಲ 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಮುತ್ಯಾಲಪೇಟೆಗೆ ಮಾತ್ರ ನೀರನ್ನು ಜಾಸ್ತಿ ಪ್ರಾಬ್ಲಮ್ ಇದೆ. ಬಜೆಟ್ ನೋಡಿದ್ರೆ ಕರ್ನಾಟಕ ಸ್ಟೇಟ್ ಬಜೆಟ್ ಅದಕ್ಕೆ 1000 ಕೋಟಿ, ಅದಕ್ಕೆ 200 ಕೋಟಿ 500 ಕೋಟಿ ಹಿಂಗೆ ರಿಲೀಸ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ. ಬಟ್ ಜನಾಗೆ ಏನಿದೆ ಅಂದರೆ ಮೇನು ಕೇಳೋದು ನಮಗೆ ನೀರು ಕೇಳ್ತಾರೆ. ಆ ನೀರೇ ನಾವು ಕೊಡೋಕೆ ಆಗ್ತಾ ಇರಲಿಲ್ಲ. ಆ ನೀರ್ ಮೇಲೇ ಬಜೆಟ್ ತೆಗಿತಾ ಇಲ್ಲ. ಅದು ನಾವು ಯಾರು ಕೇಳಬೇಕು ಏನು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಮುನ್ಸಿಪಲ್ CMC ನಲ್ಲಿ ಕೇಳಿದ್ರೆ ನೀವು ಬಜೆಟ್ ಮಾಡ್ಕೊಂಡು ಬನ್ನಿ, ನೀವು ಅಮೌಂಟ್ ತೊಗೊಂಡು ಬನ್ನಿ ಅಂತಾರೆ. ಇಲ್ಲಿ ನಾನೇನೋ MLA ಮೇಲೆ ಏನು ಹೇಳ್ತಾ ಇಲ್ಲ, ನಮ್ಮ MLA ಅವ್ರಿಗೆ ನಾವು ಹೇಳಿದ್ದೀವಿ. ಬಟ್ ಯಾವುದೋ ಥರದ್ದು ಬಜೆಟ್ ನೀರಿಗೋಸ್ಕರನೇ ಯಾವುದು ಬರ್ತಾ ಇಲ್ಲ. ಇದಕ್ಕೆ ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇದೆ. ಯಾಕಂದರೆ ಜನ ಟ್ಯಾಂಕರ್ಸ್ಗೆ ಎಲ್ಲ ಫೋನ್ ಮಾಡ್ತಾರೆ. ಮುತ್ಯಾಲಪೇಟೆನಲ್ಲಿ ನೋಡಿದ್ರೆ ಖಾಸಗಿಗೆ ಆಗಿ 1000 ರೂಪಾಯಿ 800 900 ಹಂಗೆ ಒಂದೊಂದು ಟ್ಯಾಂಕರ್ಸ್ ಹೋಗ್ತಾ ಇದೆ. ಯಾಕಂದ್ರೆ ಮುತ್ಯಾಲಪೇಟೆನಲ್ಲಿ ಟೋಟಲ್ ನಮ್ಮ CMCಗೆ ಟ್ಯಾಕ್ಸ್ ಹೈ ಪೇಮೆಂಟ್ ಮಾಡೋದು ಮುತ್ಯಾಲಪೇಟೆ ಅವರು ಟ್ಯಾಕ್ಸು. ಬಟ್ ನೀರ್ದು ಪ್ರಾಬ್ಲಮ್ ಯಾವತ್ತೂ ಸಾಲ್ವ್ ಆಗಲಿಲ್ಲ. ಈ ಸಾಲ್ವ್ ಮಾಡೋಕ್ಕೆ ಲಾಸ್ಟ್ ಟೈಮ್ ನಾನು MLA ಇರುವಾಗ ನಾವು ಸ್ವಲ್ಪ ಇದು ಮೀಟಿಂಗಲ್ಲಿ ಪಾಸ್ ಮಾಡಿ 2 ಕೋಟಿ ಅಮೌಂಟ್ ಹಾಕಿಸ್ತಿದ್ದೀವಿ. ಅದಕ್ಕೆ ಮುತ್ಯಾಲಪೇಟೆಗೆ 60 to 70 lakhs rupees ಹಾಕಿದ್ವಿ. ಏನಂದರೆ ಬೈಪಾಸ್ ಔಟ್ಸೈಡ್ನಿಂದ ನಾವು ಒಂದು 15-10 ಬೋರ್ ಆಗಿಬಿಟ್ಟು ಡ್ರಿಲ್ ಮಾಡಿ, ಮತ್ತು ಅಲ್ಲಿಂದ ತೊಗೊಂಡು ಬಂದು RMC ಪಂಪ್ ಹೌಸು, ಮತ್ತು ಕಾಳಿಕಾಂಬ ಒಂದು ದೇವಸ್ಥಾನ ಹತ್ರ ಒಂದು ಪಂಪ್ ಹೌಸ್ ಇದೆ ಅದು, ಮತ್ತು ಸುಂಕೂರು ಲೇಔಟ್ ಹತ್ರ ಒಂದು ದೇವಸ್ಥಾನ, ಅದಕ್ಕೆಲ್ಲ ಸಪ್ಲೈ ಮಾಡೋಣ ಅಂತ ಅದೊಂದು ಪ್ಲಾನ್ ಚೆನ್ನಾಗಿತ್ತು. ಆ ಅಮೌಂಟ್ ಏನಾಯಿತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದು ಏನಾಗಿದೆ ನಮಗೆ ಡೀಟೇಲ್ಸ್ ಗೊತ್ತಿಲ್ಲ. ಇವಾಗ ಇಲ್ಲಿ ಕೇಳೋಣ, ಮುನ್ಸಿಪಲ್ನಲ್ಲಿ 31 ವಾರ್ಡ್ಗೆ 2 ಟ್ಯಾಂಕರ್ ಇದೆ. ಆ 1 ಟ್ಯಾಂಕರ್ ಬಂದು ಏನಾಗಿದೆ ಅಂದರೆ ಬಾತ್ರೂಮ್ಸು, ಅದು ಯಾವುದೋ ಒಂದು ಜಯಂತಿ ಬರುತ್ತೆ, ಇಲ್ಲಾಂದ್ರೆ ಏನೋ ಪ್ರೋಗ್ರಾಮ್ ಇರುತ್ತೆ, 1 ಟ್ಯಾಂಕರ್ ಅದಕ್ಕೆ ಹೋಗ್ಬಿಡುತ್ತೆ. 1 ಟ್ಯಾಂಕರ್ 31 ವಾರ್ಡ್ಗೆ 1 ಟ್ಯಾಂಕರ್ ಹೋಗ್ತಾ ಇದೆ. 31 ವಾರ್ಡ್ಗೆ ಒಂದೇ 1 ಟ್ಯಾಂಕರು. ಅದರಲ್ಲಿ ನಾವು ನಮಗೆ ಹೆಂಗೆ ಬರುತ್ತೆ ಅಂದರೆ, ಒಂದು ದಿವಸ ಬಿಟ್ಟು ಒಂದು ದಿವಸ 1 ಟ್ಯಾಂಕರ್ ಬರುತ್ತೆ. 1 ಟ್ಯಾಂಕರ್ನಲ್ಲಿ ನಾನು 350 ಮನೆ 400 ಮನೆಗೆ ಹೆಂಗೆ ಮೇಂಟೈನ್ ಮಾಡೋದು? 2 ದಿವಸಕ್ಕೆ 1 ಟ್ಯಾಂಕರ್ ಬಂದರೆ 400 ಮನೆಗೆ ನಾನು ಹೆಂಗೆ ಮೇಂಟೈನ್ ಮಾಡೋಕ್ಕಾಗತ್ತೆ? ಜಾಸ್ತಿ ಕಷ್ಟ ಆಗುತ್ತೆ, ಕಷ್ಟ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಮೀಡಿಯಾಗೆ ಬರ್ತಾ ಇರೋದು ಏನಂದರೆ, ಏನು ಸರ್ಕಾರದಿಂದ ಮತ್ತು ನಮ್ಮ MLA ಇಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ MLAಗೆ ಮತ್ತು ನಮ್ಮ DC ಸಾಹೇಬ್ರಿಗೆ, ನಮ್ಮ ಮುಲ್ಬಾಗಲ್ ಬನ್ನಿ, ನಮ್ಮ ಮುತ್ಯಾಲಪೇಟೆ ನೋಡಿ. ಮುತ್ಯಾಲಪೇಟೆನಲ್ಲಿ ಜಾಸ್ತಿ ನೀರದು ಪ್ರಾಬ್ಲಮ್ ಇದೆ. ಜನ ಹೇಳ್ಕೊಳ್ಳೋಗಿಲ್ಲ. ರಂಜಾನ್ ಇದೆ, ಏನನ್ನ ಈ ರಂಜಾನ್ ಇರಲಿಲ್ಲ ಅಂದರೆ ನಾವು ಕಡಿಮೆ ಅಂದ್ರೇನೋ ಇಲ್ಲಿ ಪೆಂಡಲ್ ಹಾಕಿ ಒಂದು 2,000 ಜನ ಸೇರ್ತಾ ಇದ್ವಿ. ಅದಕ್ಕೆ ಅವಕಾಶ ಕೊಡ್ಬಿಡಿ. ಜಾಸ್ತಿ ನಮಗೆ ಏನಿರೋದು ಇಮಿಡಿಯೇಟ್ಲಿ ಸಮ್ಮರ್ ಬರ್ತಾ ಇದೆ, ಅದೇನಿದೋ ನಮಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಷ್ಟು ಪ್ರಾಬ್ಲಮ್ ಇದೆ, ನೀವು ನಗರಸಭಾ ಸದಸ್ಯರಾಗಿದ್ದೀರಾ, ನೀವು ನಗರಸಭೆಯಲ್ಲಿ ನೀವು ಅಧಿಕಾರಿಗೆ ಹೇಳಿ ನಾವೆಲ್ಲ ಮಾಡಿಸ್ತಾ ಇದ್ದೀವಿ. ಒಂದು ಡ್ರೈವರ್ ಕೊಡೋಕೆ ಆಗ್ತಾ ಇಲ್ಲ. ಇಲ್ಲಿ 5 ದಿವಸನಿಂದ ಟ್ಯಾಂಕರ್ ಒಂದು ರೆಡಿ ಮಾಡಿದ್ದೀವಿ, ಡೀಸೆಲ್ ಕೊಡ್ತಾ ಇದ್ದೀವಿ. ಒಂದು ಡ್ರೈವರ್ ಕೊಡಿ ಹೋಗ್ಲಿ, ನಿಮ್ಮ CMC ಇಂದ ಡ್ರೈವರ್ ಕೊಡಿ ಅಂದರೆ 2 ದಿವಸ ಡ್ರೈವರ್ ಕಳಿಸಿದ್ದಾರೆ. ಮತ್ತೆ ಏನಂದ್ರೆ ಕಸ ಗಾಡಿಗೆ ಡ್ರೈವರ್ ಇಲ್ಲ ಅಂತ ಒಂದು ಡ್ರೈವರ್ ಕೊಡೋಕೆ ಆಗ್ತಾ ಇಲ್ಲ ನಮ್ಮ CMC ಆಫೀಸಿಂದ. ಟ್ಯಾಂಕರ್ ನಮ್ದೇ ಇದೆ, ಬೇಕಂದ್ರೆ ಡೀಸೆಲ್ ಹಾಕ್ಬಿಟ್ಟು ಒಂದು ಡ್ರೈವರ್ ಕೊಡಿ. ನೀವು ಏನೋ ಸ್ವಲ್ಪ ಓದ್ತೀವಿ. ನನ್ನ ಒಂದು ವಾರ್ಡ್ಗೆಲ್ಲ, ವಾರ್ಡ್ ನಂಬರ್ 2ಗೆ, ವಾರ್ಡ್ ನಂಬರ್ 4ಗೆ, ವಾರ್ಡ್ ನಂಬರ್ 5ಗೆ ಒಂದು ಡ್ರೈವರ್ ಕೊಡೋಕೆ ಆಗ್ತಾ ಇಲ್ಲ. ಯಾರಿಗಂತ ಕೇಳ್ತೀರಾ? ಇಲ್ಲಿ ಕೇಳ್ರೆ ಇದು ಅಮೌಂಟ್ ಇಲ್ಲ, ಬಜೆಟ್ ಇಲ್ಲ, ಇದಿದೆ. ಜಾಸ್ತಿ ಬೋರ್ಸ್ ರಿಪೇರ್ ಆಗಿದೆ, ಅದು ಕೇಳೋಕ್ಕೇನೋ ಕಷ್ಟ ಇದೆ. ನಾನೇನೋ ಕಷ್ಟ ಅಂತ ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಬಜೆಟ್ ಬರ್ತಾ ಇಲ್ಲ. ಇದು ನೀರಿಗೋಸ್ಕರನೇ ಒಂದು ಬಜೆಟ್ ನಮ್ಮ MLA ಅವರು ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಮುಲ್ಬಾಗಲಲ್ಲಿ ನಮ್ಮ ಮುತ್ಯಾಲಪೇಟೆ ಜಾಸ್ತಿ ಇದೆ, ಅದು ಬೇರೆ ಜಾಗನಲ್ಲೂ ಪ್ರಾಬ್ಲಮ್ ಇದೆ. ಬಟ್ ಮುತ್ಯಾಲಪೇಟೆ ಅಂದರೆ ಹೆವಿ ಪ್ರಾಬ್ಲಮ್ ಇದೆ. ನಾವು MLA ಅವ್ರಿಗೆ ಒಂದೇ ರಿಕ್ವೆಸ್ಟ್, ಮತ್ತೆ MLA ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರ್ ನೀವು ಮುತ್ಯಾಲಪೇಟೆ ಬನ್ನಿ, ಮುತ್ಯಾಲಪೇಟೆ ಬಂದು ವಿಸಿಟ್ ಮಾಡಿ. ಜಾಸ್ತಿ ನೀರದು ಪ್ರಾಬ್ಲಮ್ ಇದೆ, ಅದು ಸ್ವಲ್ಪ ನಮಗೆ ಸಾಲ್ವ್ ಮಾಡಿಕೊಡಿ ಸರ್. ಈಗ ಮುಖ್ಯವಾಗಿ ಯಾರ ಮೇಲೆ ಆರೋಪ ಮಾಡ್ತೀರಾ? ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ಏನಿಲ್ಲ. ಅವರು ಅದೇ ನಾನು ಹೇಳ್ತಾ ಇದ್ದೀನಿ, ರೋಡ್ಸು, ಡ್ರೈನ್ಸು, ಆ ಬಜೆಟ್ಟು ಎಲ್ಲೆಲ್ಲೋ ಆಗ್ತಾ ಇದ್ದಾರೆ ಬಜೆಟ್. ಅದು ಜನಕ್ಕೆ ಅದು ಅವಸರ ಇಲ್ಲ. ಜನ ಫಸ್ಟ್ ಕೇಳೋದು ನೀರ್ದು ಫಸ್ಟ್ ಪ್ರಾಬ್ಲಮ್ ಮಾಡಿ ಅಂತ ನಾನು ಹೇಳ್ತಾ ಇರೋದು.
ಅದಕ್ಕೆ 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 ಎಷ್ಟು ಅದಕ್ಕೆ ಹೇಳ್ತಾ ಇದ್ದಾರೆ ಬಜೆಟ್ ಹಾಕ್ತೀನಿ, ಅದಕ್ಕೆ ಎಷ್ಟು ಸಾವಿರ ಹಾಕಿದ್ದೀನಿ, ಎಷ್ಟಕ್ಕೆ 300 ಕೋಟಿ ಹಾಕಿದ್ದೀನಿ, ಅದಕ್ಕೆ 5 ಕೋಟಿ ಹಾಕಿದ್ದೀನಿ, ಮೊನ್ನೆ ಯಾವ್ದು ಹೇಳ್ತಾ ಇದ್ದಾರೆ. ಅದೆಲ್ಲ ಬಿಟ್ಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ನೀರು ಕೊಡಿ. ಮುತ್ಯಾಲಪೇಟೆನಲ್ಲಿ 30-40 ವರ್ಷದಿಂದ ನಾನು ಅಲ್ಲೇ ಹುಟ್ಟಿರೋದು. 30-40 ವರ್ಷದಿಂದ ನೀರು ಬಾಧೆ ಇದೆ. ನಾನು ಬಂದಾಗಲೆಲ್ಲ ಸ್ವಲ್ಪ ಏನೋ ಸ್ವಲ್ಪ ಒಂದು 50-60% ಸಾಲ್ವ್ ಮಾಡಿದ್ದೀನಿ. ಇನ್ನ ನಮ್ಮ ಕೈನಲ್ಲಿ, ಯಾಕಂದ್ರೆ ನಾನು ಇನ್ನ ಮಾಡ್ತಾ ಇದ್ದೆ. ನಾನು 6 to 7 ಬೋರ್ಸ್ ನಾನು ಡ್ರಿಲ್ ಮಾಡಿದ್ದೀನಿ, ಇನ್ನ ಮಾಡ್ತಾ ಇದ್ದೆ. ನಮ್ಮ ಮುತ್ಯಾಲಪೇಟೆ ಸರೌಂಡಿಂಗ್ ನಲ್ಲಿ ಎಲ್ಲಿ ಡ್ರಿಲ್ ಮಾಡಿದ್ರೆ 1400 ಅಡಿ ಆಗಿದ್ರೆ ಒಂದು ಡ್ರಾಪ್ ನೀರು ಸಿಗ್ತಾ ಇಲ್ಲ. ಅದಕ್ಕೆ ಔಟ್ ಸೈಡ್ ನಿಂದ ತಗೊಂಡು ಹಾಕೊಂಡು ಡ್ರಿಲ್ಲಿಂಗ್ ಮಾಡ್ಕೊಂಡು ತಗೊಂಡು ಬಂದು ಪಂಪ್ ಹೌಸಸ್ಗೆ ಓವರ್ಲೋಡ್ ಸಂಪ್ಗೆ ಹಾಕೊಂಡು ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂಥದ್ದು ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡಿಕೊಡಿ ಸರ್ ನಮಗೆ, ಐ ರಿಕ್ವೆಸ್ಟ್ MLA ಗೆ. ಈಗ ನೀವು ಮನವಿ ಮಾಡ್ತಾ ಇದ್ದೀರಾ, ಬೇರೆ ವಾರ್ಡ್ಗಳಲ್ಲಿ ಸಂಬಂಧಪಟ್ಟ ನಗರಸಭಾ ಸದಸ್ಯರುಗಳು ಇದ್ದಾರೆ, ಅವರು ನಿಮ್ಮ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರಾ? ಚರ್ಚೆ ಮಾಡಿದ್ದೀನಿ, ಅವ್ರು ಕೇಳ್ತೀನಿ. ಅವ್ರವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಅವ್ರವ್ರ ಇಂಟ್ರೆಸ್ಟ್ ಅವ್ರಿಗೆ ಇರುತ್ತೆ, ನನಗಿಲ್ಲ. ನನ್ನ ಸುಮಾರು ಜನ ಇವಾಗ ವಾರ್ಡ್ ನಂಬರ್ 2 ಅವ್ರು ಇದ್ದಾರೆ. ಅವರು ಪಾಪ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿದ್ದಾರೆ. ಹೇಳ್ತಾ ಏನು ಸರ್ ಮಾಡೋದು, ಹಿಂಗೆ ಪ್ರಾಬ್ಲಮ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಯಾರು ಸ್ಟೇಟ್ಮೆಂಟ್ ಮಾಡಕ್ ಜೊತೆನಲ್ಲಿ ಬನ್ನಿ ಅಂದ್ರೆ ಅವ್ರು ಏನೋ ಪ್ರಾಬ್ಲಮ್ ಇಂದ ಅವ್ರು ಹೋಗಿದ್ದಾರೆ. ನಾನೇ ಒಬ್ಬನೇ ಹೇಳ್ಕೊಳ್ಳೋಣ, ಬೇರೆಯವ್ರ ಅವಸರ ಇಲ್ಲ. ಇವಾಗ ನಾನೊಂದು ಕಾಲ್ ಮಾಡಿದ್ರೆ 1000-2000 ಜನ ಅಲ್ಲಿ ಮುನ್ಸಿಪಲ್ ಹತ್ರ ಕ್ಯಾಂಪ್ ಹಾಕೊಂಡು ಕೂತ್ಕೊಂಡು ಮಾಡೋರು ತನ್ನಿ ಇದ್ದಾರೆ. ಇದು ಫಸ್ಟ್ ನಾನು ಸಿಂಗಲ್ ನಾನು ಬಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. MLA ಹತ್ರ, ನಮ್ಮ DC ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನಿದೆ ಮುತ್ಯಾಲಪೇಟೆದು ನೀರಿನ ಬಗ್ಗೆ ಪರಿಹಾರ ಮಾಡಿಕೊಡಿ.